ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಶಿರೂರ ಭಕ್ತಿ ಮಠಕ್ಕೆ ಯುವ ನಾಯಕ ಚಿದಾನಂದ ಸವದಿ ಭೇಟಿ. ಅಥಣಿ ತಾಲೂಕಿನ ಶಿರೂರ ಗ್ರಾಮದ ಭಕ್ತಿ ಮಠಕ್ಕೆ ಮಾಜಿ ಡಿಸಿಎಂ ಹಾಗೂ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಸುಪುತ್ರ ಚಿದಾನಂದ ಸವದಿ ಆತ್ಮೀಯ ಭೇಟಿ ನೀಡಿ ಪರಮ ಪೂಜ್ಯ ಶ್ರೀ ಸದ್ಗುರು ಕೊಂಡೀಬಾ ಮಹಾರಾಜರ ದರ್ಶನ ಪಡೆದು ಹಳ್ಳಿಗಳಲ್ಲಿ ಇರುವ ಸಾರ್ವಜನಿಕ ಸಮಸ್ಯೆ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು. ಎಸ್ಎಸ್ಎಲ್ಸಿ ಪರೀಕ್ಷೆ ಹಿನ್ನೆಲೆಯಲ್ಲಿ ತಾಲೂಕಿನಾದ್ಯಂತ ಶಾಲೆಗಳಿಗೆ ಭೇಟಿ ನೀಡಿ ಲಕ್ಷ್ಮಣ ಸವದಿ ಫೌಂಡೇಶನ್ ಹಾಗೂ ಅಭಿಮಾನಿ ಬಳಗ ಸೇರಿದಂತೆ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಾಮಗ್ರಿಗಳನ್ನು ವಿತರಣೆ ಮಾಡಿದರು. ತಂದೆ ಹಾಕಿಕೊಟ್ಟ ಹಾದಿಯಲ್ಲಿ ಪುತ್ರ ಚಿದಾನಂದ ಸವದಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿದ್ದು, ಅಥಣಿ ಹಾಗೂ ಕಾಗವಾಡ ತಾಲೂಕುಗಳಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಹಿನ್ನೆಲೆ ಪ್ಯಾಡ್, ಪೆನ್ ಸೇರಿದಂತೆ ಪರೀಕ್ಷಾ ಸಾಮಗ್ರಿಗಳನ್ನು ವಿತರಣೆ ಮಾಡಿದರು. ಕಳೆದ 3 ದಿನಗಳಿಂದ ಪಾರ್ತನಹಳ್ಳಿ, ಜಂಬಗಿ, ಸಂಬರಗಿ, ಶಿರೂರ್, ಕಿಳೆಂಗಾವ್ ಸೇರಿದಂತೆ ಹಲವು ಶಾಲೆಗಳಿಗೆ ಭೇಟಿ ನೀಡಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಾಮಗ್ರಿಗಳನ್ನು ವಿತರಣೆ ಮಾಡುತ್ತಿದ್ದು, ಬರುವ ಜೂನ್ ತಿಂಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಾಧಕ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸಲಾಗುವುದೆಂದು ತಿಳಿಸಿದ್ದಾರೆ. ಪೆನ್ಗಳನ್ನು ಕೊಡಲಿಕ್ಕೆ ನಮ್ಮ ಶಾಲೆಗೆ ಬಂದಿದ್ದಾರೆ ಮತ್ತು ಪೆನ್ಗಳನ್ನು ಹಾಗೂ ಪ್ಯಾಡ್ಗಳನ್ನು ಮಕ್ಕಳಿಗೆ ವಿಧಿಸಿದ್ರು. ಅವರಿಗೆ ನಮ್ಮ ಮಕ್ಕಳ ಪರವಾಗಿ ಹಾಗೂ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಜೋರಾದ ಚಪ್ಪಾಳೆ ಮತ್ತ ಅದ ಐತ್ರಿ ಹೆಂಗೈತ್ರಿ ಎಲ್ಲಾರು ಹುಡುಗರು ಮುಖಂಡ್ರ ಮುಂದೆ ಮತ್ತೆ ನೀವು ಅವ್ರ ಒಂದು ನಿಮಗೆ ಪರ್ಫೆಕ್ಟ್ ನೋಡ್ತಾರಲ್ಲ ಮುಂದೆ ಈಗ ನಮ್ಮ ಈ ಕಡೆ ಬಾಗಿ ತಿರ್ಗಾಡ್ಬೇಕ್ರಿ. ಈಗ ನಿಮ್ ಆಶೀರ್ವಾದ ಇರ್ತಾರಲ್ಲ, ಈ ಕಡೆ ಬಾಗ ಅವ್ರ ಜವಾಬ್ದಾರಿ ಅದು ಮಾಡ್ಬೇಕು. ಮತ್ ನಾವ್ ನಿಮ್ ಆಶೀರ್ವಾದ ತಗೊಂಡ್ ಇಲ್ಲ ಅವ್ರ ದೊಡ್ಡ ಸೌಕರ್ಯ ಆ ಕಡೆ ಅವ್ರು ನೋಡ್ತಾರೆ, ನಮ್ ಕಡೆ ನಿಮ್ದು ಎಲ್ಲಾರು ನೀವು ಈಗ ಅವ್ರ ನೀವೇ ಹೇಳಿ. ಬೇರೆ ನೀರು ನಾವ್ ಮಾತಾಡಂಗಿಲ್ರಿ. ನಮ್ದ ಮೊದ್ಲಿಂದ ನಿಮ್ಮಲ್ಲಿ ಎಲ್ಲಾರು ಮನೆ ಮೇಲೆ ನಮ್ ಪ್ರೀತಿ ಐತಿ. ಆ ಬಗ್ಗೆ ನೀವು ಪ್ರೀತಿಯಿಂದ ಕರ್ಸೋದ್ರ ಸಾಕಾರ ಆಗದ್ರಿ ಮಾಡೋ. ಈ ಕಡೆ ಏನೈತ್ರಲ್ಲ ಹಂಗಿದ್ರಿ ನಮ್ದು ಯಾವ್ದು ಇದ್ರಿ ಅವ್ರ ಸಂಕಲ್ಪ ಮಾಡಿಕೊಂಡು ಇವತ್ತು ಅಥಣಿ ತಾಲೂಕಾ ಮತ್ತು ಕಾಗವಾಡ ತಾಲೂಕಲ್ಲಿ ಬರ್ತಕ್ಕಂಥ ಸರ್ಕಾರಿ ಶಾಲೆಗಳಾಗಿರ್ಬೋದು, ಖಾಸಗಿ ಶಾಲೆಗಳಾಗಿರ್ಬೋದು, ಎಡೆಡ್ ಶಾಲೆಗಳಾಗಿರ್ಬೋದು, ನಾನ್ ಎಡೆಡ್ ಶಾಲೆಗಳಾಗಿರ್ಬೋದು, ಪ್ರತಿಯೊಂದು ಶಾಲೆಗಳಿಗೆ ಭೇಟಿ ಕೊಟ್ಟು ಆ ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರಿ ಅವರ ಭವಿಷ್ಯ ಉಜ್ವಲ ಆಗಲಿ ಅಂತ ಸಂಕಲ್ಪ ಮಾಡಿಕೊಂಡು ಇವತ್ತು ಉಚಿತ ಪ್ಯಾಡ್ ವಿತರಣಾ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ದೀವಿ. ಆ ನಿಟ್ಟಿನೊಳಗೆ ತಾವು ಬಹುಶಃ ನನಗೊಂದು ಭರವಸೆ, ಯಾಕಂತಂದರೆ ಕಳೆದ ವರ್ಷ 2024-25ನೇ ಸಾಲಿನಲ್ಲಿ SSLC ಹಾಗೂ ದ್ವಿತೀಯ PUC ಅಲ್ಲಿ ಅಧಿಕ ಅಂಕಗಳನ್ನು ಪಡೆದಿರ್ತಕ್ಕಂಥ ಟಾಪ್ 10 ಸಾಲಿನಲ್ಲಿ ನಮ್ಮ ತಾಲೂಕನ್ನು ಕೂಡ ಇತ್ತು ಅನ್ನೋ ಕೂಡ ಹೆಮ್ಮೆಯ ವಿಚಾರವನ್ನು ಇಟ್ಟುಕೊಂಡು ಈ ವರ್ಷವೂ ಕೂಡ ತಾವೆಲ್ಲರೂ ಕೂಡ ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡು ಶಾಲೆಗೆ
ಇಡೀ ನಾಡಿಗೆ ಕೀರ್ತಿ ತಂದು ಕೊಡ್ತಕ್ಕಂಥ ಕೀರ್ತಿವಂತರು ನೀವು ಆಗಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ತಮ್ಮೆಲ್ಲರ ಭವಿಷ್ಯ ಉಜ್ವಲ ಆಗಲಿ. ಜೂನ್ ತಿಂಗಳೊಳಗೆ ನಿಮ್ಮೆಲ್ಲ ಯಾರು ಅತಿ ಹೆಚ್ಚು ಅಂಕಗಳನ್ನು ತಗೋದು ಅಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವ್ರನ್ನ ಆಹ್ವಾನ ಕೊಟ್ಟು ಅವರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಇಲ್ಲಿ 71 ಜನ ತಾವೇನು SSLC ವಿದ್ಯಾಭ್ಯಾಸ ಮಾಡ್ತಾ ಇದ್ರಿ, ನೀವೆಲ್ಲರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಒಂದು ವಿನಂತಿ ಏನಪ್ಪಾ ಅಂದ್ರೆ ನೀವು 71 ಜನ 90ಕ್ಕಿಂತ ಅಧಿಕ ಅಂಕಗಳನ್ನು ಪಡ್ಕೋಬೇಕು. ಜೂನ್ ತಿಂಗಳೊಳಗೆ ಬಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ನೀವು ಬಂದು ಇಡೀ ನಮ್ಮ ಜಿಲ್ಲೆಗೆ ಕೀರ್ತಿ ತಂದು ಕೊಡ್ತಕ್ಕಂಥ ಕೀರ್ತಿವಂತರು ತಾವು ಆಗಲಿ ಅಂತ ಸಂದರ್ಭದಲ್ಲಿ ಆಶಿಸಿ ನಮ್ಮೆಲ್ಲರ ಪರವಾಗಿ ತಮಗೆ ಮತ್ತೊಮ್ಮೆ ಶುಭವನ್ನು ಕೋರಿ ಇವತ್ತು ಲಕ್ಷ್ಮಣ ಸವದಿ ಫೌಂಡೇಶನ್ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಅವರು ನಮ್ಮ ತಂದೆಯವರ ಪರವಾಗಿ ಹಾಗೂ ಇಲ್ಲಿರ್ತಕ್ಕಂಥ ಪರಮ ಪೂಜ್ಯರು ಹಾಗೂ ಎಲ್ಲ ಗುರು ಹಿರಿಯರ ಪರವಾಗಿ ತಮ್ಮ ಪರೀಕ್ಷೆಗೆ ಶುಭವಾಗಲಿ. ತಾವು ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡು ಈ ನಾಡಿಗೆ ಕೀರ್ತಿ ತಂದು ಕೊಡ್ತಕ್ಕಂಥ ಕೀರ್ತಿವಂತರು ತಾವು ಆಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ ಈ ಕಾರ್ಯಕ್ರಮದಲ್ಲಿ ನಮಗೆ ಕಾರ್ಯಕ್ರಮ ನಡೆಸಲಿಕ್ಕೆ ಸಹಾಯ ಸಹಕಾರ ಮಾಡಿರ್ತಕ್ಕಂಥ ಶಾಲೆಯ SDMC ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಆಡಳಿತ ಮಂಡಳಿಗಳು ಹಾಗೂ ಶಿಕ್ಷಕರು ಒಂದಾದ ಎಲ್ಲ ಗುರುಗಳನ್ನು ಗುರುಮಾತೆಯವರಿಗೆ ಮತ್ತೊಮ್ಮೆ ಮುಗಿದೊಮ್ಮೆ ವಂದಿಸಿ ನನ್ನ ಮಾತು ಮುಗಿಸಿ ನಮಸ್ಕಾರ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.